ಇಡೀ ತಮಿಳುನಾಡಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತಹ ವಿಜಯ್ ಒಂದೇ ಒಂದು ನಿರ್ಧಾರಕ್ಕೆ ಇಡೀ ರಾಜ್ಯ ಖುಷಾಗಿದೆ. ಮಹಿಳೆಯರು ಕೂಡ ಖುಷ್, ದೇಗುಲಗಳ ಅರ್ಚಕರು ಕೂಡ ಫುಲ್ ಖುಷ್ ಆಗಿದ್ದಾರೆ. ತಮಿಳುನಾಡು ನಡೆ ಇಡೀ ದೇಶಾದ್ಯಂತ ಜಾರಿಗೆ ಬರಲಿ. ಸಿಎಂ ಆದ 2ನೇ ದಿನವೇ ಜನರ ಮನ ಗೆದ್ದಂತಹ ವಿಜಯ್ ಇಡೀ ದೇಶಾದ್ಯಂತ ಇದು ಜಾರಿಗೆ ಬರಲಿ. ಸಿಎಂ ಆದ 2 ದಿನಕ್ಕೆ ಜನರ ಮನವನ್ನ ಗೆದ್ದಿದ್ದಾರೆ ದಳಪತಿ. ತಮಿಳುನಾಡಿನಲ್ಲಿ ಒಂದೇ ದಿನ 700 ಬಾರ್ಗಳನ್ನ ಬಂದ್ ಮಾಡಲಾಗಿದೆ. ವಿಜಯ್ ಒಂದೇ ಆದೇಶ 700 ಬಾರ್ಗಳು ಕೂಡ ಬಂದ್ ಆಗಿದೆ. ಇಡೀ ತಮಿಳುನಾಡಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತಹ ವಿಜಯ್ ಒಂದೇ ಒಂದು ನಿರ್ಧಾರಕ್ಕೆ ಇಡೀ ರಾಜ್ಯವೇ ಖುಷಿಯಾಗಿದೆ. ಮಹಿಳೆಯರು ಕೂಡ ಖುಷಿಯಾಗಿದ್ದಾರೆ, ದೇಗುಲಗಳ ಅರ್ಚಕರು ಕೂಡ. ಈ ಒಂದು ರೂಲ್ಸ್ ಏನು ಜಾರಿ ಮಾಡಿದ್ದಾರೆ ಇಡೀ ದೇಶಾದ್ಯಂತ ಜಾರಿಗೆ ಬರಲಿ ಅನ್ನುವಂಥದ್ದು. ಸಿಎಂ ಆದ 2ನೇ ದಿನವೇ ಜನರ ಮನವನ್ನ ಗೆದ್ದಿದ್ದಾರೆ ದಳಪತಿ ವಿಜಯ್. ಒಂದೇ ದಿನದಲ್ಲಿ ಬರೋಬ್ಬರಿ 700 ಬಾರ್ಗಳನ್ನ ಬಂದ್ ಮಾಡಲಾಗಿದೆ. ವಿಜಯ್ ಹೊರಡಿಸಿದ ಒಂದೇ ಒಂದು ಆದೇಶದ ನಂತರ 700 ಬಾರ್ಗಳು ಕೂಡ ಬಂದ್ ಆಗಿದೆ. ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಅದಾದ ನಂತರ ಫ್ರೀ ಎಜುಕೇಶನ್ ಆಗಿರ್ಬೋದು, ಎಲ್ಲವೂ ಕೂಡ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಉಪಯುಕ್ತವಾಗುವಂತಹ ಗ್ಯಾರಂಟಿಗಳು. ಸೊ ಅದರ ಜೊತೆಗೆ ಈ ಒಂದು ಮಹತ್ತರ ಕಾರ್ಯ ಕೂಡ, ಅಂದ್ರೆ 700 ಬಾರ್ಗಳನ್ನ ಬಂದ್ ಮಾಡೋದು, ಸಿಎಂ ಆಗಿರುವಂತಹ 2 ದಿನಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ವಿಜಯ್. ಸೊ ಇಡೀ ತಮಿಳುನಾಡಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಮಹಿಳೆಯರು ಕೂಡ ಖುಷಿಯಾಗಿದ್ದಾರೆ, ದೇಗುಲಗಳ ಅರ್ಚಕರು ಕೂಡ. ಬಿಕಾಸ್ ಅಲ್ಲಿ ಸುತ್ತಮುತ್ತ ಇರುವಂತಹ ದೇಗುಲಗಳಾಗಿರ್ಬೋದು, ಶಾಲಾ ಕಾಲೇಜ್ಗಳಾಗಿರ್ಬೋದು, ಆ ಏರಿಯಾ ಸುತ್ತಮುತ್ತ ಇರುವಂತಹ ಬಾರ್ಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಬಂದ್ ಮಾಡಿಸುವುದಕ್ಕೆ ಮುಂದಾಗಿರುವಂಥದ್ದು ವಿಜಯ್. ಬರೋಬ್ಬರಿ 700 ಬಾರ್ಗಳು ಬಂದಾಗಿದೆ ಒಂದೇ ದಿನದಲ್ಲಿ. ವಿಜಯ್ ಆದೇಶವನ್ನ ಹೊರಡಿಸಿದ ಬೆನ್ನಲ್ಲೇ ಇದೀಗ 700 ಬಾರ್ಗಳು ಬಂದ್ ಆಗಿರುವಂಥದ್ದು. ಇಡೀ ತಮಿಳುನಾಡಿನ ಜನ ಖುಷಿಯಾಗಿದ್ದಾರೆ. ಜೊತೆಗೆ ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಖುಷಿ. ಬಿಕಾಸ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 700 ಬಾರ್ಗಳನ್ನ ಬಂದ್ ಮಾಡಿಸಲಾಗಿದೆ ಒಂದೇ ದಿನದಲ್ಲಿ. ಆಸುಪಾಸಲ್ಲಿ ಶಾಲಾ ಕಾಲೇಜ್ಗಳು ಮತ್ತೆ ದೇಗುಲಗಳು ಏನೆಲ್ಲ ಇರುತ್ತವೆ ಅವೆಲ್ಲವನ್ನು ಅಲ್ಲಿ ಸುತ್ತಮುತ್ತ ಇರುವಂತಹ ಬಾರ್ಗಳನ್ನ ಸದ್ಯಕ್ಕೆ ಬಂದ್ ಮಾಡಿಸಿರುವಂಥದ್ದು. 2ನೇ ದಿನವೇ ಜನರ ಮನಸ್ಸನ್ನ ಗೆದ್ದಿದ್ದಾರೆ ವಿಜಯ್. ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ಫಸ್ಟ್ ನಾವು ಏನು ಮಾಡಬೇಕು, ಯಾವ ಕಡೆ ಗಮನ ಹರಿಸಬೇಕು, 2 ವರ್ಷಕ್ಕೆ ಒಂದು ಇಷ್ಟು ದೊಡ್ಡ ಪಕ್ಷವನ್ನ ಕಟ್ಟಿ ಗೆಲ್ಲೋದು ಅಂದ್ರೆ ಅದು ಒಂದು ರೀತಿಯಾಗಿ ಹಿಸ್ಟ್ರಿನೇ. ಜೊತೆಗೆ ಈ ರೀತಿಯಾದಂತಹ ಡಿಸಿಷನ್ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಸಕ್ಸಸ್ ಆಗತ್ತಾ, ಅಡೆತಡೆಗಳು ಎದುರಾಗತ್ತಾ ಅನ್ನುವಂಥದ್ದು ಸಾಕಷ್ಟು ಗೊಂದಲಗಳಿರುತ್ತೆ. ಅದರ ಮಧ್ಯೆನೇ ವಿಜಯ್ 2ನೇ ದಿನಕ್ಕೆ ಈ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡು 700 ಬಾರ್ಗಳನ್ನ ಬಂದ್ ಮಾಡಿಸೋದಕ್ಕೆ ಮುಂದಾಗಿರುವಂಥದ್ದು. ಸೊ ಇದು ಇಡೀ ಮಹಿಳೆಯರಿಗೂ ಕೂಡ, ದೇಗುಲಗಳ ಅರ್ಚಕರು, ಬಿಕಾಸ್ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ ಆಬ್ವಿಯಸ್ಲಿ. ತಮಿಳುನಾಡು ಸಿಎಂ ನಡೆಗೆ ಬೆಚ್ಚಿ ಬಿದ್ದಿದ್ದಾರೆ ಬಾರ್ ಮಾಲೀಕರು. ದೇವಸ್ಥಾನ, ಶಾಲೆಗಳ ಬಳಿ ಇರುವಂತಹ ಬಾರ್ಗಳನ್ನ ಬಂದ್ ಮಾಡಿದ್ದಾರೆ. ಚರ್ಚ್, ಮಸೀದಿ ಬಳಿ ಇರುವಂತಹ ಬಾರ್ಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ವಿಜಯ್ ಆದೇಶದ ಬೆನ್ನಲ್ಲೇ 700 ಬಾರ್ಗಳಿಗೆ ಬೀಗ ಹಾಕಿರುವಂಥದ್ದು. ಬಾರ್ ಮಾಲೀಕರಿಗೆ ಶಾಕ್ ಆಗಿದೆ. ರಾಜ್ಯದ ಜನರು ಫುಲ್ ಖುಷಿಯಾಗಿದ್ದಾರೆ. ಒಂದು ರೀತಿಯಾಗಿ ಬಾರ್ ಮಾಲೀಕರಿಗೆ ಶಾಕಿಂಗ್, ಅಂದರೆ ಸಡನ್ಲಿ ಆದೇಶವನ್ನ ಹೊರಡಿಸಿರುವಂಥದ್ದು. ತಮಿಳುನಾಡು ಸಿಎಂ ನಡೆಗೆ ಬಾರ್ ಮಾಲೀಕರೇ ಬೆಚ್ಚಬಿದ್ದು ಹೋಗ್ಬಿಟ್ಟಿದ್ದಾರೆ. ಏನು ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನು ದೇವಸ್ಥಾನ, ಶಾಲೆಗಳ ಬಳಿ ಇರುವಂತಹ ಆ ಬಾರ್ಗಳು ಅದನ್ನ ಫಸ್ಟ್ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿರುವಂಥದ್ದು ವಿಜಯ್. ಇನ್ನು ಚರ್ಚ್ ಆಗಿರ್ಬೋದು, ಮಸೀದಿ ಬಳಿ ಇರುವಂತಹ ಬಾರ್ಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ಬಂದ್ ಮಾಡಿಸಿದ್ದಾರೆ. ವಿಜಯ್ ಆದೇಶದ ಬೆನ್ನಲ್ಲೇ 700 ಬಾರ್ಗಳಿಗೆ ಬೀಗ ಹಾಕಿರುವಂಥದ್ದು. ತಮಿಳುನಾಡಿನಲ್ಲಿ ಮಾಡ್ತಾರೆ, ನಮ್ಮಲ್ಲಿ ಯಾಕೆ ಮಾಡೋದಿಲ್ಲ? ವಿಜಯ್ ನಡೆಯ ಬೆನ್ನಲ್ಲೇ ವಿವಿಧ ರಾಜ್ಯಗಳ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಗಳಲ್ಲೂ ಕೂಡ ಬಾರ್ಗಳನ್ನ ಬಂದ್ ಮಾಡಿಸಿ, ಶಾಲೆ, ಮಂದಿರಗಳ ಮುಂದಿರುವಂತಹ ಬಾರ್ಗಳನ್ನ ಮುಚ್ಚಿಸಬೇಕು ಅಂತ ಹೇಳ್ಬಿಟ್ಟು ತಮಿಳುನಾಡಿನಲ್ಲಿ ಮಾಡಿದ ರೀತಿ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ? ವಿಜಯ್ ನಡೆಯ ಬೆನ್ನಲ್ಲೇ ವಿವಿಧ ರಾಜ್ಯಗಳ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯಗಳಿಗೆ ಆಗ್ರಹಿಸ್ತಾ ಇದ್ದಾರೆ ಮಹಿಳೆಯರು.
ಸೊ ಇದು ಮೇನ್ಲಿ ಫಸ್ಟ್ ಖುಷಿ ಆಗೋದು ಅಂತ ಹೇಳಿದ್ರೆ ಮಹಿಳೆಯರಿಗೇನೆ. ಬಿಕಾಸ್ ಒಂದಷ್ಟು ದುಡಿದು ಕೂಡಿಟ್ಟಂತಹ ಹಣ ಅರ್ಧ ದುಂದು ವೆಚ್ಚ ಆಗೋದು ಅಂತ ಹೇಳಿದ್ರೆ ಈ ಕುಡಿತದ ವ್ಯಸನಕ್ಕೆ ಬಿದ್ದಿರುವಂತಹ ಗಂಡಸರಿಂದ. ಸೊ ಹಾಗಾಗಿ ಮೊದಲನೇದಾಗಿ ಇಲ್ಲಿ ಖುಷಿ ಪಡ್ತಾ ಇರುವಂಥದ್ದು ಮಹಿಳೆಯರು, ಜೊತೆಗೆ ಬೇರೆ ಬೇರೆ ರಾಜ್ಯದವರು ಕೂಡ ಈ ಒಂದು ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರಂತೆ. ವಿಜಯ್ ನಡೆಯ ಬೆನ್ನಲ್ಲೇ ವಿವಿಧ ರಾಜ್ಯಗಳ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರಲ್ವಾ, ನಮ್ಮಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ, ನಮ್ಮಲ್ಲೂ ಕೂಡ ಅದೇ ರೂಲ್ಸ್ ಅನ್ನ ಜಾರಿ ಮಾಡಿ, ಶಾಲೆ ಮಂದಿರಗಳು, ಮೇನ್ಲಿ ಶಾಲೆ ಮತ್ತೆ ಮಂದಿರಗಳ ಬಳಿ ಇರುವಂತಹ ಬಾರ್ಗಳನ್ನ ಮುಚ್ಚಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ಮಹಿಳೆಯರು ಆಗ್ರಹಿಸ್ತಾ ಇದ್ದಾರಂತೆ. ವಿಜಯ್ ನಡೆಯ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ.